Hello students, welcome to MSS Digital Learning Group. Metals and non-metals. Now I will be explaining about very interesting and important chapter metals and non-metals. Now we have already studied metals and non-metals in previous classes. What are metals? What are metals? Metals, the elements which have capacity to give up or donate the electrons are called metals. What are non-metals? The elements which have capacity to receive or gain the electrons are called non-metals. What are metals and non-metals made up of? Metals and non-metals are made up of elements. Dear students, now metals ಬಗ್ಗೆ non-metals ಬಗ್ಗೆ previous classes ಅಲ್ಲೆಲ್ಲ ಸಹ ಡಿಸ್ಕಸ್ ಮಾಡಿದಿರಿ. First of all, what are metals? Metals ಅಂದ್ರೆ ಏನು? Metals ಎಲೆಕ್ಟ್ರಾನ್ಸ್ನ ಏನು ಮಾಡುತ್ತೆ, ಅದು ಡೊನೇಟ್ ಮಾಡುತ್ತೆ. Metals, they have capacity to give up or donate the electrons. ಅವುಗಳನ್ನೇ ನಾವೇನಂತ ಕರೆಯೋದು metals. ನಾನ್ ಮೆಟಲ್ಸ್ ಅಂದರೆ ಏನು? ನಾನ್ ಮೆಟಲ್ಸ್ ಎಲೆಕ್ಟ್ರಾನ್ಸ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಅಥವಾ ಗೇನ್ ತಗೊಳುತ್ತೆ, ಅವುಗಳನ್ನೇ ನಾವು ನಾನ್ ಮೆಟಲ್ಸ್ ಅನ್ನೋದು. ನಾನ್ ಮೆಟಲ್ಸ್ ಏನಿರುತ್ತೆ, ದೇ ಹ್ಯಾವ್ ಕೆಪಾಸಿಟಿ ಟು ರಿಸೀವ್ ಆರ್ ಗೇನ್ ದ ಎಲೆಕ್ಟ್ರಾನ್ಸ್. ಅವುಗಳನ್ನೇ ನಾವು ನಾನ್ ಮೆಟಲ್ಸ್ ಅಂತ ಕರೆಯೋದು. ಹಾಗಾದ್ರೆ ಮೆಟಲ್ಸು ನಾನ್ ಮೆಟಲ್ಸ್ ಏನ್ರಿಂದಾಗಿದೆ? ಮೆಟಲ್ಸು ಮತ್ತೆ ನಾನ್ ಮೆಟಲ್ಸು ಎಲಿಮೆಂಟ್ಸ್ ಇಂದಾಗಿದೆ. ಎಲಿಮೆಂಟ್ ಅಂದ್ರೆ ಏನು? ಎಲಿಮೆಂಟ್ ಅಂತಂದ್ರೆ ಪ್ಯೂರ್ ಸಬ್ಸ್ಟೆನ್ಸು ಒಂದೇ ರೀತಿಯ ಆಟಮ್ಸ್ ಇಂದ ಆಗಿರುತ್ತೆ. ಅದನ್ನೇ ನಾವು ಎಲಿಮೆಂಟ್ಸ್ ಅಂತ ಕರೆಯೋದು. ದ ಎಲಿಮೆಂಟ್ಸ್ ಆರ್ ಅಟ್ ದ ಹಾರ್ಟ್ ಆಫ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿಯಲ್ಲಿ ನಾವು ಡಿಸ್ಕಸ್ ಮಾಡೋದೇ ಎಲಿಮೆಂಟ್ಸ್ ಬಗ್ಗೆ. In total, 118 elements have been identified. The first 94 occur naturally on Earth and remaining 24 are synthetic elements produced in nuclear reactions. ನಾವು ಟೋಟಲ್ ಆಗಿ 118 ಎಲಿಮೆಂಟ್ಸನ್ನು ಐಡೆಂಟಿಫೈ ಮಾಡ್ತೀರಿ. ಅದರಲ್ಲಿ ಫಸ್ಟ್ 94 ನ್ಯಾಚುರಲ್ ಆಗಿ ನಮಗೆ ಸಿಗುತ್ತೆ. ಇನ್ನು ರಿಮೈನಿಂಗ್ 24 ಆರ್ ಸಿಂಥೆಟಿಕ್, ಮೀನ್ಸ್ ಮ್ಯಾನ್ ಮೇಡ್, ನಾವು ಕೃತಕವಾಗಿ ತಯಾರಿಸಿರುವಂತಹದ್ದು. ಎಲಿಮೆಂಟ್ಸ್ ಇನ್ ಡಿಫರೆಂಟ್ ಗ್ರೂಪ್ಸ್ ಆರ್ ಲೂಂಪ್ಡ್ ಟುಗೆದರ್ in one of three classes depending upon their properties. Elements can be classified into metals, non-metals and metalloids. ಈ ಎಲಿಮೆಂಟ್ಸು ನಾವು ಮೇಜರ್ ಆಗಿ 3 ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡಿದಿರಿ. ಏನದು, ಯಾವ ಗ್ರೂಪ್ಸು ಅಂತಂದ್ರೆ ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸ್. ಯಾವ ಒಂದು ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ದೀರಿ ಅಂದರೆ ಅವುಗಳ ಪ್ರಾಪರ್ಟೀಸ್ ಮೇಲೆ. ಒಂದೊಂದು ಎಲಿಮೆಂಟು ಸಹ ಸಪರೇಟ್ ಪ್ರಾಪರ್ಟೀಸ್ ಇರುತ್ತೆ. So many materials present around us are grouped widely into metals and non-metals. But can you say by their properties which material is metal and which is a non-metal? Is wood a metal? Iron a non-metal? Let us learn this topic in detail. My dear students, ನಮ್ಮ ಸುತ್ತಮುತ್ತ ಅನೇಕ ವಸ್ತುಗಳನ್ನು ನಾವು ಡೈಲಿ ನೋಡ್ತೀರಿ. ಫಾರ್ ಎಕ್ಸಾಂಪಲ್, ಅಲ್ಯೂಮಿನಿಯಂ ಚೇರ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಐರನ್ ರಾಡ್ ಆಗಿರ್ಬೋದು, ಕಾಪರ್ ಪ್ಲೇಟ್ ಆಗಿರ್ಬೋದು, ನಾವು ಬ್ರೀತ್ ಮಾಡ್ತಾ ಇರುವಂಥ ಆಕ್ಸಿಜನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಕಾರ್ಬನ್, ಮರ್ಕ್ಯೂರಿ, ಇವುಗಳನ್ನೆಲ್ಲದನ್ನು ಗಮನಿಸಿದಾಗ ಯಾವುದು ಮೆಟಲ್ಲು, ಯಾವುದು ನಾನ್ ಮೆಟಲ್ಲು ಅಂತ ನಾವು ಹೇಳೋಕ್ಕಾಗುತ್ತಾ? ಅದನ್ನೇ ನಾವು ಡಿಸ್ಕಸ್ ಮಾಡೋದು. How can we find out whether it is metal or non-metal?
ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ತೀರಿ? ಇದು ಮೆಟಲ್ಲು, ಅದು ನಾನ್ ಮೆಟಲ್ಲು ಅಂತ ಯಾವ ರೀತಿ ಐಡೆಂಟಿಫೈ ಮಾಡ್ತೀರಿ? Dear students, the easiest way to find out the metals and non-metals is by seeing. ನಾವು ಬರೀ ನಮ್ಮ ಕಣ್ಣಿಂದ ನೋಡಿದ ತಕ್ಷಣವೇ ಈಸಿ ಮೆಥಡ್ ಅಂತಂದರೆ ಇದು ಮೆಟಲ್ಲು, ಅದು ನಾನ್ ಮೆಟಲ್ಲು ಅಂತ ಕೆಲವೊಂದು ಪ್ರಾಪರ್ಟೀಸ್ ಮೇಲೆ ನಾವು ಹೇಳ್ಬೋದು. In the sense through touching the materials, whether it is a hard or smooth, few materials will be shining. Example, gold, silver. These are few examples of shining materials. And these properties are called as physical properties. Physical properties means include appearance, texture, color, odor, melting point, boiling point, density, solubility, polarity, and solids, liquids or gaseous state, many others. ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ಈ ಎಲ್ಲ ಫಾರ್ ಎಕ್ಸಾಂಪಲ್ ಅಪಿಯರೆನ್ಸ್ ಯಾವ ರೀತಿ ಕಾಣಿಸ್ತಾ ಇದೆ, ಅದು ಸಾಲಿಡ್ ಸ್ಟೇಟಲ್ಲಿ ಇದೆಯಾ, ಲಿಕ್ವಿಡ್ ಸ್ಟೇಟಲ್ಲಿ ಇದೆಯಾ, ಗ್ಯಾಸಿಯಸ್ ಸ್ಟೇಟಲ್ಲಿ ಇದೆಯಾ, ಅದರ ಕಲರ್ ಏನಿದೆ, ಅದರ ಓಡರ್ ವಾಸನೆ ಯಾವ ರೀತಿ ಇದೆ, ಅದರ ಇದ್ರದ್ದು ಓಡರ್ ಏನು, ವಾಸನೆ ಹೇಗಿದೆ, ಮೆಲ್ಟಿಂಗ್ ಪಾಯಿಂಟ್ ಹೆಂಗಿದೆ, ಬಾಯ್ಲಿಂಗ್ ಪಾಯಿಂಟು, ಡೆನ್ಸಿಟಿ, ಸಾಲಿಬಿಲಿಟಿ, ಇವುಗಳನ್ನೆಲ್ಲ ನಾವು ನಮ್ಮ ಬರಿಗಣ್ಣಿಂದ ನೋಡಿದ ತಕ್ಷಣ ಹೇಳ್ತೀರಿ, ಅನುಭವಿಸಿ ಹೇಳ್ತೀರಲ್ವಾ, ಅದೇ ಫಿಸಿಕಲ್ ಪ್ರಾಪರ್ಟೀಸ್. ಡಿಯರ್ ಸ್ಟೂಡೆಂಟ್ಸ್, ಪ್ರಾಪರ್ಟೀಸ್ ಆರ್ ಕ್ಲಾಸಿಫೈಡ್ ಇಂಟು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. What is the main difference between physical and chemical properties of metals and non-metals? First, we discuss about physical properties of metals and non-metals. Dear students, ಪ್ರಾಪರ್ಟೀಸ್ ಇವಾಗ ಮೆಟಲು ನಾನ್ ಮೆಟಲು ಕೆಲವೊಂದು ಪ್ರಾಪರ್ಟೀಸನ್ನು ನಾವು ನೋಡಿದ ತಕ್ಷಣ ಐಡೆಂಟಿಫೈ ಮಾಡಿ ನಾವು ಡಿವೈಡ್ ಮಾಡ್ಬೋದು ಅಂತ ಹೇಳಿದ್ನಲ್ವಾ, ಆ ಪ್ರಾಪರ್ಟೀಸಲ್ಲಿ ಮೇಯ್ನ್ ಆಗಿ 2 ಕ್ಲಾಸಿಫಿಕೇಶನ್ ಆಗಿದೆ, ಫಿಸಿಕಲ್ ಪ್ರಾಪರ್ಟೀಸು ಮತ್ತು ಕೆಮಿಕಲ್ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಅದರಲ್ಲಿ ವಾಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಫಸ್ಟ್ ವಿ ಡಿಸ್ಕಸ್ ಅಬೌಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಫಿಸಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸು, ಮೆಟಲ್ಸ್ದು ಮತ್ತು ನಾನ್ ಮೆಟಲ್ಸ್ದು ಡಿಫ್ರೆನ್ಸ್ ಏನು ಅಂತ ಈ ಲೆಸನಲ್ಲಿ ಡಿಸ್ಕಸ್ ಮಾಡ್ತೀರಿ. ಫಸ್ಟ್ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಮತ್ತು ನಾವು ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. Let's start physical properties of metals and non-metals. Now I am starting very important and interesting physical property. That is first one, malleability. What is meant by malleability? Malleability is the property of a substance due to which it can be bitten to make thin sheets. Is called malleability. First property, malleability. Place any one metal on a block of iron and strike it 4 or 5 times with a hammer. Observe the change in the shape of the metal. You will find that some metals can be beaten into thin sheets. This property is called malleability. Gold and silver are the most malleable metals. My dear students, ನಾವು ಈ ಮ್ಯಾಲಿಬಿಲಿಟಿ ಪ್ರಾಪರ್ಟಿಯನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕಬ್ಬಿಣದ ಒಂದು ಚಿಕ್ಕ ತುಂಡನ್ನು ತಗೊಂಡು, ಚಿಕ್ಕ ಪೀಸನ್ನು ತಗೊಂಡು ನಾವು ಸುತ್ತಿಗೆ ಸಹಾಯದಿಂದ ಅದನ್ನು 2-3 ಸಲ ನಾವು ಒಡೆದಾಗ ಅದೇನಾಗುತ್ತೆ, ತುಂಬ ಗಟ್ಟಿಯಾಗಿರುತ್ತೆ. ಒಂದು 4-5 ಸಲ ನಾವು ಒಡಿಬೇಕು, ಆವಾಗ ತೆಳುವಾಗಿರುವಂತಹ ಒಂದು ಶೀಟ್ ಆಗುತ್ತೆ. ಆ ಒಂದು ಪ್ರಾಪರ್ಟಿಯನ್ನೇ ನಾವೇನಂತ ಕರೆಯೋದು ಮ್ಯಾಲಿಬಿಲಿಟಿ. ಫಾರ್ ಎಕ್ಸಾಂಪಲ್, ಕೋಲ್ ಮೀನ್ಸ್ ಕಲ್ಲಿದ್ದಲನ್ನು ತಗೊಂಡು ನಾವು ಅದೇ ರೀತಿ ಸುತ್ತಿಗೆಯಿಂದ ಒಡೆದಾಗ ಚೂರು ಪೀಸುಗಳಾಗೋಗುತ್ತೆ, ಯಾವುದೇ ರೀತಿ ಶೀಟ್ ಶೇಪಲ್ಲಿ ಬರಲ್ಲ. ಇದರಿಂದ ನಾವು ಏನು ಹೇಳ್ಬೋದು ಅಂತಂದರೆ, ಮೆಟಲ್ಸ್ ಆರ್ ಮ್ಯಾಲ್ಯಬಲ್, ನಾನ್ ಮೆಟಲ್ಸ್ ಆರ್ ನಾನ್ ಮ್ಯಾಲ್ಯಬಲ್ ಅಂತ ನಾವು ಹೇಳ್ಬಹುದು. ಫಾರ್ ಎಕ್ಸಾಂಪಲ್, ನೀವು ಗೋಲ್ಡ್ದೊಂದು ತಟ್ಟೆ ನೋಡಿರ್ಬೋದು,
ಗೋಲ್ಡ್ದು ತೆಳುವಾಗಿರುವಂತಹ ತಟ್ಟೆ, ಅಲ್ಯೂಮಿನಿಯಂ ಚೇರ್, ಕಾಪರ್ ತಟ್ಟೆ ಇವುಗಳನ್ನೆಲ್ಲ ಗಮನಿಸಿದಾಗ ತೆಳುವಾಗಿರುವಂತಹ ನಮಗೆ ಶೀಟ್ಸ್ ರೂಪದಲ್ಲಿ ಸಿಗುತ್ತೆ. ಯು saw that the shape of the iron nail and the aluminum wire changed on beating. If they were beaten harder, these could be changed into sheets. You might be familiar with silver foil used for decorating sweets. You must also be familiar with the aluminum foil used for wrapping food. The property of metals by which they can be beaten into thin sheets is called malleability. This is a characteristic property of metals, as you must have noticed. Materials like coal and pencil lead do not also malleable. Non-metals ಏನಾಗಿರುತ್ತೆ non-malleable. Okay my dear children. Next property, ductility. Ductility means ductility is the property of the substance by which it can be drawn into thin wires. ಇವಾಗ ನಾವು ಅದೇ ರೀತಿ ಮೆಟಲ್ಸ್ ಅಲ್ಲಿ ನಾವು ಅದನ್ನ ತಿನ್ ವೈರ್ಸ್ ರೂಪದಲ್ಲಿ ತೆಗಿಬಹುದು. ನಾವು ಮ್ಯಾಲ್ಯಬಿಲಿಟಿಯಲ್ಲಿ ಶೀಟ್ಸ್ ರೂಪದಲ್ಲಿ ತೆಗೆದಿದ್ರಿ ಇಲ್ಲಿ ವೈರ್ಸ್ ಇದ್ರ ರೂಪದಲ್ಲಿ ತೆಗಿತೀರಿ. ಇದನ್ನೇ ಡಕ್ಟಿಲಿಟಿ ಅಂತ ಕರೆಯೋದು. ಈ ಡಕ್ಟಿಲಿಟಿದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಬನ್ನಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಡಕ್ಟಿಲಿಟಿ, ದ ಎಬಿಲಿಟಿ ಆಫ್ ಮೆಟಲ್ಸ್ ಲೈಕ್ ಐರನ್, ಕಾಪರ್ ಅಂಡ್ ಅಲ್ಯೂಮಿನಿಯಂ to be drawn into thin wires is called ductility. Gold is the most ductile metal. From 1 gram of gold we can be drawn a wire of 2 kilometers length. ಡಕ್ಟಿಲಿಟಿಯಲ್ಲಿ ನಾವು ಯಾವುದೇ ಒಂದು ಮೆಟಲನ್ನು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಐರನನ್ನು ತಗೊಂಡು ಹ್ಯಾಮರಿಂದ ಹೊಡೆದಾಗ ತಿನ್ ವಯರ್ಸನ್ನು ಹಾಗೆ ಮಾಡ್ಬೋದು. ಅದೇ ಕೋಲು, ಫಾಸ್ಫರಸ್ಸು, ಸಲ್ಫರು ತಗೊಂಡು ನಾವು ಹ್ಯಾಮರಿಂದ ಹೊಡೆದಾಗ ಅದು ಚೂರಾಗೋಗುತ್ತೆ. ಆವಾಗ ನಾವು ಈ ಒಂದು ಮೆಟಲ್ಸಲ್ಲಿ ನಾವೇನು ಹೇಳ್ತೀರಿ, ಮೆಟಲ್ಸ್ ಆರ್ ಡಕ್ಟೈಲ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ನಾನ್ ಡಕ್ಟೈಲ್. ಈ ನಾನ್ ಮೆಟಲ್ಸ್ ಕೋಲು ಅವು ನಾನ್ ಮೆಟಲ್ಸ್ಗೆ ನಾವು ಹ್ಯಾಮರಿಂದ ಹೊಡೆದಾಗ ಏನಾಗುತ್ತೆ, ಬ್ರಿಟಲ್ ಇನ್ ನೇಚರ್, ಚೂರಾಗೋಗುತ್ತೆ. ಹಂಗಾರೆ ಅವು ನಾನ್ ಡಕ್ಟೈಲ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್. ಥರ್ಡ್ ಪ್ರಾಪರ್ಟಿ, have you ever noticed the difference in sound on dropping an iron sheet, plate, a metal coin and a piece of coal on the floor? If not, you can try it now. Okay, do you note any difference in the sound produced? ಐರನ್ನು ಬಿದ್ದಾಗ ಆಗಿರ್ಬೋದು, ಕೋಲ್ ಬಿದ್ದಾಗ ಅದೇನಾದರೂ ಸೌಂಡ್, ಐರನ್ ಬಿದ್ದಾಗ ಅಥವಾ ಪ್ಲೇಟ್ ಬಿದ್ದಾಗ ಸೌಂಡ್ ಯಾವ ರೀತಿ ಇರುತ್ತೆ, ಕೋಲ್ ಬಿದ್ದಾಗ, ಕೋಲ್ ಮೀನ್ಸ್ ಕಲ್ಲಿದ್ದಲು, ಅದು ಬಿದ್ದಾಗ ಸೌಂಡ್ ಹೆಂಗಿರುತ್ತೆ ಅಂತ ಡಿಫ್ರೆನ್ಸನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ? ಡಿಫ್ರೆನ್ಸನ್ನು ನೀವು ಅದನ್ನು ಹಾಕಿ ನೋಡಿ, ಡಿಫ್ರೆನ್ಸನ್ನು ನೀವು ನೋಟ್ ಮಾಡ್ಕೊಳ್ಳಿ. ಹ್ಯಾವ್ ಯು ಸೀನ್ ವುಡನ್ ಬೆಲ್ಸ್ ಇನ್ ಟೆಂಪಲ್ಸ್? ಕ್ಯಾನ್ ಯು ಗಿವ್ ವೈ ಸೈಂಟಿಫಿಕ್ ರೀಸನ್? ದೇವಸ್ಥಾನಗಳಲ್ಲಿ ನೀವೆಲ್ಲಾದರೂ ವುಡ್ಡಂದು ಬೆಲ್ ಗಂಟೆಯನ್ನು ನೋಡಿದ್ದೀರಾ? ನೀವು ನೋಡಿದ್ದೀರಾ? ಯಾಕೆ ವುಡ್ದು ಬೆಲ್ ಇರಲ್ಲ? ಯಾಕೆ ಸೈಂಟಿಫಿಕ್ ರೀಸನ್ ಕೊಡ್ತೀರಾ? ಸೈಂಟಿಫಿಕ್ ರೀಸನ್, ದೇವಸ್ಥಾನಗಳಲ್ಲಿ ಬೆಲ್ಲು ಗಂಟೆ ಯಾಕೆ ವುಡ್ಡಿಂದ ಆಗಿರಲ್ಲ ಅಂತಂದಾಗ, ನೀವು ದೇವಸ್ಥಾನಕ್ಕೆ ಹೋಗಿ ಆ ವುಡ್ದು ಬೆಲ್ಲನ್ನು ಬಡಿದಾಗ ಸೌಂಡ್ ಕೇಳಿಸಲ್ಲ, ಹೌದಾ? The thing made up of metals produce a ring sound when struck hard. Suppose you have two boxes similar in appearance, one made of wood and the other of metal. Can you tell which box is made up of metal by striking both the boxes? Since metals produce ringing sound, which sound? Ringing sounds. They are said to be sonars. ನೀವು ಗಂಟೆಯನ್ನು ದೇವಸ್ಥಾನದಲ್ಲಿ ಬಡಿದಾಗ
ಠಣ 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 ಅಂತ ಸೌಂಡ್ ಬರುತ್ತೆ. ಯಾಕೆ ಅಂದರೆ ಅದು ಮೆಟಲಿಂದ ಆಗಿದೆ. ಒಂದು ಕಾಯಿನ್ ಭೂಮಿ ಮೇಲೆ ಬಿದ್ದಾಗ, ತಟ್ಟೆ ಬಿದ್ದಾಗ, ದೇವಸ್ಥಾನದ ಗಂಟೆಯ ಒಂದು ಸೌಂಡ್ ಇಂಪಾಗಿರುತ್ತೆ. ತಟ್ಟೆ, ಕಾಯಿನು ಬಿದ್ದಾಗ ಸಹ ನೀವು ಸೌಂಡನ್ನು ಗಮನಿಸಬಹುದು. ಅದೇ ನೀವು ವುಡ್ಡಂದೊಂದು ಬಾಕ್ಸು ಅಥವಾ ಕೋಲೋ ಬಿದ್ದಾಗ ಸೌಂಡು ಡಿಫ್ರೆನ್ಸ್ ಇರುತ್ತೆ. ಹಂಗಾರೆ ನಾವೇನು ಹೇಳ್ಬೋದು ಅಂತಂದರೆ, ಮೆಟಲ್ಸ್ ಪ್ರೊಡ್ಯೂಸ್ ರಿಂಗಿಂಗ್ ಸೌಂಡ್ಸ್. ದೇ ಆರ್ ಸೆಡ್ ಟು ಬಿ ಸೋನಾರ್ಸ್. ಮೆಟಲ್ಸನ್ನು ಸೋನಾರ್ಸ್ ಅಂತ ಕರಿತೀರಿ. ಈ ನಾನ್ ಮೆಟಲ್ಸು ಈ ಸೌಂಡು ಪ್ರೊಡ್ಯೂಸ್ ಮಾಡಲ್ಲ. ಇವುಗಳನ್ನು ನಾಟ್ ಸೋನಾರ್ಸ್ ಅಂತಂದ್ಬಿಟ್ಟು ನಾವು ಕರಿತೀರಿ. ನೆಕ್ಸ್ಟ್ ಪ್ರಾಪರ್ಟಿ, luster. Metals in their pure state have a shining surface. This property is called metallic luster. But non-metals are dull in appearance. Dear students, ನಾವು ಮೆಟಲ್ಸನ್ನು ನೋಡಿದಾಗ ಗೋಲ್ಡು, ಸಿಲ್ವರು, ಅಲ್ಯೂಮಿನಿಯಮ್ಮು ಇವೆಲ್ಲ ಸಹ ಶೈನಿಂಗ್ ಹೊಡಿತಾ ಇರುತ್ತೆ. ಈ ಪ್ರಾಪರ್ಟಿನೇ ನಾವೇನಂತ ಕರೆಯೋದು ಅಂದರೆ ಲಸ್ಚರ್. ಹಂಗಾರೆ ಮೆಟಲ್ಸ್ ಆರ್ ಲಸ್ಚರ್ ಅಂತ ಹೇಳ್ಬೋದು. ಬಟ್ ನಾನ್ ಮೆಟಲ್ಸ್ನ ನಾವು ಅಬ್ಸರ್ವ್ ಮಾಡಿದಾಗ ಡಲ್ ಆಗಿರುತ್ತೆ, ಶೈನಿಂಗ್ ಹೊಡಿಯಲ್ಲ. ನಾನ್ ಮೆಟಲ್ಸ್ ನಾಟ್ ಲಸ್ಚರ್ ಎಕ್ಸೆಪ್ಟ್ ಅಯೋಡಿನ್ನ ನೋಡಿದಾಗ ನಾವು ಶೈನಿಂಗ್ ಹೊಡಿತಾ ಇರುತ್ತೆ. ಈ ಅಯೋಡಿನ್ನ ನಾವು ಮೆಟಾಲಿಕ್ ಲಸ್ಚರ್ ಅಂತ ಕರಿತೀರಿ. ಮೆಟಲ್ಸ್ ಲೂಸ್ ದ ಶೈನ್ ಇಫ್ kept in air for long time due to formation of thin layer of oxide, carbonate, etc. on their surface by slow reaction with gases in atmosphere. My dear students, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಮೆಟಲ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಸಿಲ್ವರ್ ಕಾಯಿನ್ ತೊಗೊಳ್ಳಿ. ಆ ಕಾಯಿನ್ ಹೊಸ್ದಾಗಿ ನಾವು ಫಸ್ಟಲ್ಲಿ ನೋಡಿದಾಗ ಎಷ್ಟು ಶೈನಿಂಗ್ ಹೊಡಿತಾ ಇರುತ್ತೋ, ಸ್ವಲ್ಪ ದಿನ ಆದಮೇಲೆ ನೋಡಿದಾಗ ಆ ಒಂದು ಸಿಲ್ವರ್ ಕಾಯಿನ್ ಡಲ್ ಕಲರ್ ಇರುತ್ತೆ. ಕಲರ್ ಸ್ವಲ್ಪ ಶೈನಿಂಗ್ ಕಡಿಮೆ ಆಗಿರುತ್ತೆ. ಯಾಕೆ ಕಡಿಮೆ ಆಗಿರುತ್ತೆ ಅಂತಂದಾಗ ಆ ಕಾಯಿನ್ನು ಜಾಸ್ತಿ ದಿನಗಳು ಗಾಳಿಯಲ್ಲಿರುತ್ತೆ. ಗಾಳಿಯಲ್ಲಿ ಏನೇನಿರುತ್ತೆ? ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಡ್ರಾಪ್ಲೆಟ್ಸು, ಇವೆಲ್ಲ ಗ್ಯಾಸಸ್ಸು ಕಾಯಿನ್ ಜೊತೆ ರಿಯಾಕ್ಟ್ ಆದಾಗ ಕಾಯಿನ್ ಏನಾಗಿದೆ? ಮೆಟಲ್ ಆಗಿದೆ. ರಿಯಾಕ್ಟ್ ಆದಾಗ ಎಲ್ಲ ಜೊತೆ ರಿಯಾಕ್ಟ್ ಆದಾಗ ಆಕ್ಸೈಡ್ ಅಥವಾ ಕಾರ್ಬೋನೇಟ್ಸ್ ಲೇಯರ್ ಆಗಿ ಫಾರ್ಮೇಷನ್ ಆಗುತ್ತೆ. ಆವಾಗ ಅಪಿಯರೆನ್ಸ್ ಡಲ್ ಆಗಿ ಕಾಣಿಸುತ್ತೆ. ಆವಾಗ ನಾವು ಆ ಟೈಮಲ್ಲಿ ಸ್ಯಾಂಡ್ ಪೇಪರನ್ನು ತಗೊಂಡು ಆ ಸಿಲ್ವರ್ ಕಾಯಿನ್ ಮೇಲೆ ಚೆನ್ನಾಗಿ ಅದನ್ನು ಉಜ್ಜಿದಾಗ ಮತ್ತೆ ಅದರ ಒರಿಜಿನಲ್ ಪ್ರಾಪರ್ಟಿ ಬರುತ್ತೆ. ಆಕ್ಸೈಡ್ ಲೇಯರ್ ರಿಮೂವ್ ಆಗುತ್ತೆ. ಹಂಗಾರೆ ಇವಾಗ ಮೆಟಲ್ಸ್ ಏನಾಗಿದೆ? ಎಲ್ಲ ಮೆಟಲ್ಸು ಶೈನ್. ಮೆಟಲ್ಸ್ ಆರ್ ಲಸ್ಚರ್. ನಾನ್ ಮೆಟಲ್ಸ್ ನಾಟ್ ಲಸ್ಚರ್ ಎಕ್ಸೆಪ್ಟ್ ಅಯೋಡಿನ್. Next property, color. Metals are generally of grey color. ಮೆಟಲ್ಸು ಜನರಲ್ ಆಗಿ ಗ್ರೇ ಕಲರಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಸಿಲ್ವರ್, ಐರನ್, ಅಲ್ಯೂಮಿನಿಯಂ ಇವೆಲ್ಲ ನಮಗೆ ಗ್ರೇ ಕಲರ್ ಕಾಣಿಸುತ್ತೆ. ಎಕ್ಸೆಪ್ಟ್ ಗೋಲ್ಡ್ ಆ್ಯಂಡ್ ಕಾಪರ್. ಗೋಲ್ಡು ಯೆಲ್ಲೋಯಿಶ್ ಕಲರಲ್ಲಿರುತ್ತೆ. ಕಾಪರ್ ಬಂದು ರೆಡಿಶ್ ಕಲರಲ್ಲಿರುತ್ತೆ. Next, non-metals. Non-metals are different colors. They are multiple colors. ಈ non-metals ಒಂದೊಂದು ಮೆಟಲ್ಲು ಒಂದೊಂದು ಕಲರಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಬ್ಲ್ಯಾಕ್ ಕಲರ್, ಸಲ್ಫರ್ ಯೆಲ್ಲೋ, ಫಾಸ್ಫರಸ್ ರೆಡಿಶ್, ಬ್ರೋಮಿನ್ ರೆಡಿಶ್. ಬ್ರೋಮಿನ್ ನಾನ್ ಮೆಟಲ್ ಬಟ್ ಲಿಕ್ವಿಡ್ ಫಾರ್ಮ್. ಓಕೆ. ಕ್ಲೋರಿನ್ ಆಲ್ಸೋ ನಾನ್ ಮೆಟಲ್, ಗ್ಯಾಶಿಯಸ್ ಫಾರ್ಮ್. ಕ್ಲೋರಿನ್ ಯೆಲ್ಲೋ ಕಲರ್. ಈ ರೀತಿ ಒಂದೊಂದು ಮೆಟಲು ಒಂದೊಂದು ಕಲರಲ್ಲಿರುತ್ತೆ. ಮೆಟಲ್ಸ್ ಆರ್ ಜನರಲಿ ಆಫ್ ಗ್ರೇ ಕಲರ್. ನಾನ್ ಮೆಟಲ್ಸ್ ಆರ್ ಡಿಫ್ರೆಂಟ್ ಕಲರ್ಸ್, ಮಲ್ಟಿಪಲ್ ಕಲರ್ಸ್. Good conductors of heat. Metals are good conductors of heat and have high melting point. In this experiment, we observe a pin is fixed to the metal. When the metal is heated, the wax melts and the pin falls, which proves metals are good conductor of
ಎಕ್ಸ್ಪೆರಿಮೆಂಟಲ್ಲಿ ನಾವು ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ತಿಳ್ಕೊಂಡ್ರಿ. ನಾವು ಹೀಟ್ ಮಾಡಿದಾಗ ಒಂದು ಕಡೆ ಹೀಟ್ ಮಾಡ್ತಾ ಇದ್ರೆ ಆ ಹೀಟ್ ಇನ್ನೊಂದು ಕಡೆ ಪಾಸ್ ಆಗಿ ಪಿನ್ನ ವ್ಯಾಕ್ಸಲ್ಲಿ ಮೆತ್ತಿಸಿದ್ರೇನು ಬಿದ್ದೋಯ್ತು ಅಂತ ನಾವು ಪ್ರೂವ್ ಮಾಡ್ಕೊಂಡ್ರಿ. ಅದೇ ರೀತಿ ಮೆಟಲ್ಸ್ ಆರ್ ಇವಾಗ ಏನಾಯಿತು ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್, ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್. ನಾನ್ ಮೆಟಲ್ಸಲ್ಲಿ ಈ ಥರ ನಾವು ಬಿಸಿ ಮಾಡಿದಾಗ ಅದು ಸುಟ್ಟೋಗುತ್ತೆ. ಓಕೆ, ನೆಕ್ಸ್ಟ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಮೆಟಲ್ಸಲ್ಲಿ ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಅದು ಪಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ವಿ ಕನೆಕ್ಟ್ ಬಲ್ಬ್ ಟು ದ a metal wire and connect wires end through the battery, then bulb will glow, which shows that metals is good conductor of heat and electricity. ಮೆಟಲ್ಸ್ ಅಲ್ಲಿ ಕರೆಂಟು ಪಾಸ್ ಆಯಿತು ಅಂತ ನಾವು ತಿಳ್ಕೊಂಡ್ರಿ. ನೆಕ್ಸ್ಟ್ ಅದೇ ರೀತಿ ನಾನ್ ಮೆಟಲ್ಸ್, ನಾವು ಟೇಕ್ ಎ ವುಡನ್ ಸ್ಕೇಲ್ ಇನ್ಸ್ಟೆಡ್ ಆಫ್ ಮೆಟಲ್ ವೈರ್ ಅಂಡ್ ಇಫ್ ವಿ ಕನೆಕ್ಟ್ ಬಲ್ಬ್ ಥ್ರೂ ಎ ವುಡನ್ ಸ್ಕೇಲ್ ದೆನ್ ಬಲ್ಬ್ ವಿಲ್ ನಾಟ್ ಗ್ಲೋ. ಸೊ ದಿಸ್ ಶೋಸ್ ಇಟ್ ಈಸ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನಾವೊಂದು ಸ್ಕೇಲನ್ನು ತಗೊಂಡಾಗ ಹೀಟ್ ಮಾಡಿದಾಗ ಅಥವಾ ಬಲ್ಬನ್ನು ಕನೆಕ್ಷನ್ ಮಾಡಿದಾಗ ಅದು ಗ್ಲೋ ಆಗಲ್ಲ, ಉರಿಯಲ್ಲ. ಈ ಎಕ್ಸ್ಪೆರಿಮೆಂಟಿಂದ ನಮ್ಗೇನು ಗೊತ್ತಾಗುತ್ತೆ, ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಗೊತ್ತಾಗುತ್ತೆ. ಮೆಟಲ್ಸು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರೆದ್ರಿ. ಆದರೆ ನಾನ್ ಮೆಟಲಲ್ಲಿ ಎಕ್ಸೆಪ್ಟ್ ಗ್ರಾಫೈಟ್ ಅಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಗುಡ್ ಕಂಡಕ್ಟ್ ಆಫ್ ಎಲೆಕ್ಟ್ರಿಸಿಟಿ, ಅದು ಎಕ್ಸೆಪ್ಟ್ ಓನ್ಲಿ ಒನ್ ಗ್ರಾಫೈಡ್. ಗ್ರಾಫೈಡ್ ಈಸ್ ಎ ನಾನ್ ಮೆಟಲ್ ಅಂಡ್ ಇಟ್ ಈಸ್ ದ ಓನ್ಲಿ ಒನ್ ಮೆಟಲ್ ದಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಈ ಗ್ರಾಫೈಟಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಸ್ಟೂಡೆಂಟ್ಸ್, ನಾವಿನ್ನು ಮೆಟಲ್ಸ್ ಬಗ್ಗೆ, ನಾನ್ ಮೆಟಲ್ಸ್ ಬಗ್ಗೆ ಜನರಲ್ ಆಗಿ ಪ್ರಾಪರ್ಟೀಸ್ ಹೇಳೋದಾದರೆ, ಮೆಟಲ್ಸು ಹಾರ್ಡ್ ಇರುತ್ತೆ, ನಾನ್ ಮೆಟಲ್ಸು ಸಾಫ್ಟ್ ಇರುತ್ತೆ. ಮೆಟಲ್ಸಲ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ನಾನ್ ಮೆಟಲ್ಸಲ್ಲಿ ಲೋ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಮೆಟಲ್ಸಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಈ ರೀತಿ ನಾವು ಇವತ್ತಿನ ದಿನ ಫಿಸಿಕಲ್ ಪ್ರಾಪರ್ಟೀಸ್ ಮೆಟಲ್ಸ್ದು, ನಾನ್ ಮೆಟಲ್ಸ್ದು ಎಲ್ಲ ತಿಳ್ಕೊಂಡಿದ್ದೀರಿ ಡಿಯರ್ ಚಿಲ್ಡ್ರನ್. ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ನಾವು I will ask some questions related to today's concept. Can you answer me? First question, what are metals? Second question, what are non-metals? Third question, write difference between metals and non-metals in their physical properties. Thank you.